7ನೇ ತಾರೀಕು ಅಂದ್ರೆ ನಿನ್ನೆ ಅಲ್ಲ ಮೊನ್ನೆ ವಿಧಾನಸೌಧದಲ್ಲಿ ಒಂದು ಅಹಿತಕರವೂ ಅಸಂವಿಧಾನಿಕವೂ ಆದ ಒಂದು ಘಟನೆ ನಡೆದಿತ್ತು. ಮೇಲ್ಮನೆಯ ಸಭಾಪತಿಗಳಾಗಿದ್ದಂತ ಮಾನ್ಯ ಬಸವರಾಜ ಹೊರಟ್ಟಿಯವರ ರಾಜೀನಾಮೆಯನ್ನು ಒತ್ತಾಯದ ಮೇಲೆ ಒಂದು ಭಯದ ವಾತಾವರಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು, ಇನ್ನುಳಿದ ಒಟ್ಟು ಸುಮಾರು 30ರಷ್ಟು ಮುಖಂಡರು, ಮನೆಯ ಶಾಸಕರು ಸೇರಿ ಬಂದು ದಬಾವಣೆ ಮಾಡಿ, ನಾನು 14ನೇ ತಾರೀಕು ಬೇಕಾದರೆ ನಾನು ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ರೂ ಕೂಡ ಬಿಡದೆ ಇವತ್ತೇ ರಾಜೀನಾಮೆ ಕೊಡಬೇಕು ಅಂತೇಳಿ ಅವರ PA ಅವರನ್ನ ಕರೆಸಿ ಲೆಟರ್ ತಗೊಂಬ ಅಂತೇಳಿ ಟೈಪ್ ಮಾಡಿಸಿ ಡೇಟ್ ಅನ್ನ ಖಾಲಿ ಬಿಡಿಸಿ ಅವರಿಂದ ದಬಾವಣೆಯ ಮೇಲೆ ಸಹಿ ಹಾಕಿಸಿಕೊಂಡು ಕೊನೆಯಲ್ಲಿ ಡೇಟ್ ಅನ್ನ ಆಮೇಲೆ ಪೆನ್ನಲ್ಲಿ ತಿದ್ದಿದ್ರು. ನನಗೆ ಭಯದ ವಾತಾವರಣ ಸೃಷ್ಟಿಯಾಗಿದ್ದರಿಂದ ನಾನು ನನಗೆ ಮಾರ್ಗವೇ ಇರಲಿಲ್ಲ. ಅಲ್ಲಿ ನನ್ನ ಚೇಂಬರ್ ಒಳಗೆ ನುಗ್ಗಿ ನನ್ನನ್ನು ಹೊರಗಡೆ ಹೋಗೋಕ್ಕೂ ಬಿಡದೆ ಬಾಗಿಲು ಹಾಕಿ ನನ್ನ ಮೇಲೆ ದಬಾವಣೆ ಮಾಡಿ ಭಯದ ವಾತಾವರಣ ಸೃಷ್ಟಿಯಾಗಿದ್ದರಿಂದ ನಾನು ಅನಿವಾರ್ಯವಾಗಿ ರಾಜೀನಾಮೆ ಕೊಡಬೇಕಾಯಿತು ಅಂತಕ್ಕಂಥ ಮಾತುಗಳನ್ನ ಮಾನ್ಯ ಬಸವರಾಜ ಹೊರಟ್ಟಿಯವರು ನಮಗೆ ಹೇಳಿದರು. ಈಗಾಗಲೇ ಬಹಳ ನೊಂದಿದ್ದಾರೆ. ಅದರಿಂದಾಗಿ ಅವರು ಊರಿಗೆ ಹೊರಟೋಗಿದ್ದಾರೆ. ಇಲ್ಲಿ ಫೋನ್ಗಳನ್ನು ಕೂಡ ಆಫ್ ಮಾಡ್ಕೊಂಡಿದ್ದಾರೆ. ಇಂಥ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದು ಸರ್ಕಾರ ಅಂತ ಈಗ ಅವರ ಆಪಾದನೆ ಇದೆ. ಆ ಕಾರಣದಿಂದ ನಾವಿವತ್ತು ಮಾನ್ಯ ಶರವಣ ಅವರು, ಮಾನ್ಯ ಪೂಜಾರರವರು, ಮಾನ್ಯ ಗೋಪಿನಾಥ್ರವರು ತುರ್ತಾಗಿ ಬಂದು ಮಾನ್ಯ ರಾಜ್ಯಪಾಲರನ್ನು ಭೇಟಿಯಾಗಿ ಮನವಿಯನ್ನು ಕೊಟ್ಟಿದ್ದೇವೆ. ಅವರಿಗೂ ಕೂಡ ಮಾನ್ಯ ಬಸವರಾಜ ಹೊರಟ್ಟಿಯವರು ಪತ್ರ ಬರೆದಿದ್ದಾರೆ. ಈಗ ಅದರಲ್ಲೂ ಕೂಡ ಎಲ್ಲ ನೆರೇಟ್ ಮಾಡಿದ್ದಾರೆ. ಅವರು ಇವಾಗ ಭಯದ ವಾತಾವರಣದಲ್ಲಿರೋ ಕಾರಣ ಮತ್ತೇನೂ ಮಾತಾಡ್ಲಿಕ್ಕಾಗಿಲ್ಲ. ಮುಂದೆ ಅವರು ಇಂಥ ಒಂದು ಪರಿಸ್ಥಿತಿ ರಾಜ್ಯದಲ್ಲಿ ಉಂಟಾಗಿಬಿಡ್ತಾ ಅಂತಕ್ಕಂಥ ದುಗಡದಿಂದ ನಾವು ಕೂಡ ಬಂದು ಇವತ್ತೊಂದು ದಿವಸ ಮಾನ್ಯ ರಾಜ್ಯಪಾಲರಿಗೆ ನಾವು ಒಂದು ದೂರನ್ನ ನಾವು ಸಲ್ಲಿಸಿದ್ದೇವೆ. ಅದರ ಬಗ್ಗೆ ಅವರು ಕೂಡ ಸಂಪೂರ್ಣ ಚರ್ಚೆ ಮಾಡಿದ್ರು. ಈ ರೀತಿ ಸಂದರ್ಭ ಬಂದಾಗ ಏನು ಮಾಡಬಹುದು, ಈಗ ಚೇರ್ಮನ್ರು ರಾಜೀನಾಮೆ ಕೊಡಬೇಕಂದ್ರೆ ಅಲ್ಲಿ ಡೆಪ್ಯೂಟಿ ಚೇರ್ಮನ್ ಇರಬೇಕು. ಅವರು ಅಡ್ರೆಸ್ ಮಾಡಬೇಕಾಗಿರೋದು ಅವರಿಗೆ. ಅವರೂ ಇಲ್ದಿದ್ದಾಗ ಅದನ್ನು ಯಾರು ಅಕ್ಸೆಪ್ಟ್ ಮಾಡಬೇಕು? ಮತ್ತೆ ರಾಜ್ಯಪಾಲರ ಕ್ರಮ ಏನು, ಅಥವಾ ಸದನದಲ್ಲಿ ಏನಾಗಬೇಕು, ಇದೆಲ್ಲವ ಅದರ ಒಂದು ಲೀಗಲ್ ಒಪಿನಿಯನ್ ಅನ್ನ ಕೇಳಲಿಕ್ಕೆ ಈಗಾಗಲೇ ಅವರು ಮಾಡಿದ್ದಾರೆ. ಇದರ ಬಗ್ಗೆ ನಾವೇನು ಕೊಟ್ಟಿದ್ದೇವೋ ಅದರ ಬಗ್ಗೆ ಮುಂದಿನ ನಮ್ಮ ನಡೆ ಏನಿರಬೇಕು ಅಂತಕ್ಕಂಥದ್ದನ್ನು ನಾವು ತೀರ್ಮಾನ ಮಾಡ್ತೇವೆ. ಈಗ ನಾವು ಕೊಟ್ಟಿರ್ತಕ್ಕಂಥ ದೂರಿಗೆ ಸ್ಪಂದಿಸಿ ಇದರ ಬಗ್ಗೆ ನಾನು ಕಾನೂನು ಕ್ರಮ ಜರುಗಿಸುತ್ತೇನೆ ಅಂತಕ್ಕಂಥ ಮಾತನ್ನ ಮಾನ್ಯರು ಹೇಳಿದ್ದಾರೆ. ಲೆಟರ್ ಹೆಡ್ಗೆ ಸಂಬಂಧಪಟ್ಟಂತೂ ದೂರು ಕೊಟ್ಟಿದ್ದೇವೆ. ಅದಾದ ನಂತರ ಕಾಂಗ್ರೆಸ್ನ ಲೆಟರ್ ಹೆಡ್ ಅಲ್ಲಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವೇಣುಗೋಪಾಲ್ರವರು ಎಐಸಿಸಿಯ ಅಧ್ಯಕ್ಷರ ಆದೇಶ ಆಗಿದೆ, ಇಂಥವರನ್ನ ನೇಮಕ ಮಾಡಿದ್ದೀವಿ ಅಂತೇಳಿ, ಸಭಾಪತಿಯವರ ಸ್ಥಾನ ಖಾಲಿ ಇಲ್ಲದೇ ಇದ್ರೂ ಕೂಡ ನೇಮಕ ಮಾಡಿದ್ದೇವೆ ಅಂತೇಳಿ ಕಮ್ಯುನಿಕೇಟ್ ಮಾಡಿರೋದನ್ನು ಕೂಡ ಅವರ ಗಮನಕ್ಕೆ ತಂದಿದ್ದೇವೆ. ಅದು ಕೂಡ ಕಾನೂನು ಬಾಹಿರಾಗಿದೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಇವತ್ತು ಸಂವಿಧಾನದ ಆಶಯಗಳನ್ನ ಗಾಳಿಗೆ ತೋರಿ ಸಂವಿಧಾನದ ವಿರೋಧಿ ಚಟುವಟಿಕೆಗಳಲ್ಲಿ ನಿರತವಾಗಿದೆ. ಅದಕ್ಕೆ ತಕ್ಕ
ಉತ್ತರವನ್ನ ರಾಜ್ಯದ ಜನರು ಒಂದು ದಿನ ಕೊಟ್ಟೇ ಕೊಡ್ತಾರೆ. ನಾವು ಕೂಡ ಇದರ ವಿರುದ್ಧವಾಗಿ ಹೋರಾಟವನ್ನ ಮುಂದುವರಿಸ್ತೇವೆ. ರಾಜ್ಯಪಾಲರು ಹೊರಟ್ಟಿಯವರ ರಾಜೀನಾಮೆ ಅಂಗೀಕಾರ ಮಾಡಬಾರ್ದು ಅಂತ ಮನವಿ ಮಾಡ್ತಿದ್ದೀರಾ? ಅಲ್ಲ, ಇದು ಈಗ ಅವರು ರಾಜೀನಾಮೆಗೆ ಸಹಿ ಹಾಕಿದ ಮೇಲೆ ಅದನ್ನ ನೀವು ಅಂಗೀಕಾರ ಮಾಡಬಾರ್ದು ಅಂತ ಹೇಳಕ್ ಬರೋದಿಲ್ಲ. ಯಾಕೆ ಅಂತಂದ್ರೆ ಅದು ಆ ಕಾನೂನಿನ ಚೌಕಟ್ಟಿಗೆ ಬರ್ತದೆ. ಅದನ್ನ ಅಕ್ಸೆಪ್ಟ್ ಮಾಡಬೇಕಾಗಿದ್ದವ್ರು ಯಾರು ಪ್ರಶ್ನೆ ಬರ್ತದೆ. ಅದರ ಬಗ್ಗೆ ಅವರು ಚಿಂತೆ ಮಾಡ್ತಿದ್ದಾರೆ. ಇದೇನಾದ್ರೂ ಇಲ್ಲೀಗಲ್ ಆದ್ರೆ ಮುಂದೇನು ಕ್ರಮ ಮಾಡಬೇಕು ಅವ್ರು ಮಾಡ್ತಾರೆ. ರಾಜ್ಯಪಾಲರು ಏನ್ ಮಾಡ್ಬೋದು? ಅಲ್ಲ, ರಾಜ್ಯಪಾಲರು ಏನ್ ಮಾಡ್ಬೇಕಂತಂದ್ರೆ ಇದನ್ನ ಎನ್ಕ್ವೈರಿ ಮಾಡ್ಬೇಕು ಅವರು. ಈಗ ಒತ್ತಡದ ಮೇಲೆ, ದಬಾವಣೆಯ ಮೇಲೆ ಭಯಭೀತರನ್ನಾಗಿ ಮಾಡಿ ಒಟ್ಟಾರೆ ನುಗ್ಗಿ ಒಬ್ಬರೇ ಕುಳಿತಿರುವಾಗ ಈ ರೀತಿ ಸಹಿ ಹಾಕ್ಸ್ಕೊಂಡ್ರೆ ಸರಿಯಾ ಇಲ್ವಾ ಅದನ್ನ ಪರಿಶೀಲನೆ ಮಾಡಿ. ಈ ರೀತಿ ಮಾಡಬಾರದು ಅನ್ನೋದಾದ್ರೆ ಪರಿಶೀಲನೆ ಮಾಡಬೇಕು ಅಂತಂದ್ರೆ ಹೊರಟ್ಟಿಯವರೇ ಸ್ವತಃ ರಾಜ್ಯಪಾಲರಿಗೆ ದೂರು ಕೊಡಬೇಕು. ಈಗ ದೂರು ಕೊಟ್ಟಿದ್ದಾರೆ ಅವರು. ನನ್ನ ಒತ್ತಡದಲ್ಲಿ ಈ ರೀತಿ ಎಲ್ಲರೂ ಬಂದು ಸುಮಾರು 30 ಜನರಿದ್ರು, ಅವರೆಲ್ಲ ಬಂದು ಇದು ಮಾಡಿದ್ರು ಅಂತೇಳಿ ಅವರು ದೂರು ಕೊಟ್ಟಿದ್ದಾರೆ. ಈಗ ಅವ್ರಿಗೆ ಬಂದಿದೆ ದೂರು. ಅದರ ಮೇಲೆ ಕ್ರಮ ಜರುಗಿಸಿ ಅಂತೇಳಿ ನಾವು ಮನವಿ ಮಾಡಿದ್ದೇವೆ.